ಕುಂಭಮೇಳಕ್ಕೆ ಹೋಗಿ ಮೃತಪಟ್ಟವರು ಬೆಳಗಾವಿಗೆ ಬಂದಿದೆ. ನಿನ್ನೆ ಅವರಿಗೆ ಡಿಸಿ ಅವರು ನಮ್ಮ ಶಾಸಕರು ಅದನ್ನ ಮಾನಿಟರ್ ಮಾಡ್ತಿದ್ದಾರೆ. ಯಾವ ರೀತಿ ಅದನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಏನೇನು ಮಾಡಬೇಕಂತ ಪ್ರೊಸೀಜರ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವ್ರಿಗೆ. ಪರಿಹಾರ ಮೊತ್ತ ಹೆಚ್ಚು ಮಾಡಬೇಕು ಇಲ್ಲ, ಅದು ಸರ್ಕಾರ ಸಿಎಂ ನೇತೃತ್ವದಲ್ಲಿ ನಿರ್ಣಯ ಆಗಬೇಕು. ಸೊ ಅಲ್ಲಿ ಅವ್ರು ಡಿಸಿ ಅವ್ರಿಗೆ ಎಷ್ಟು ಅಧಿಕಾರ ಇದೆ ಅಷ್ಟು ಮಾಡುವಂತ ಪ್ರಯತ್ನ ಮಾಡಿರ್ತಾರೆ. ಹೆಚ್ಚಿಗೆ ಬೇಕಾದ್ರೆ ಸರ್ಕಾರ ಮಾಡಬೇಕು ಅಷ್ಟೇ. ಸರ್, ಈ ಮೈಕ್ರೋ ಫೈನಾನ್ಸ್ ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ. ಸುಗ್ರೀವಾಜ್ಞೆ ಯಾಕೆ ವಿಳಂಬ ಆಗ್ತಿದೆ? ಗೊತ್ತಿಲ್ಲ, ಆಗಬೇಕಾದ. ಯಾಕಂದ್ರೆ ಅದು ಬಹಳ ಅರ್ಜೆಂಟ್ ಇದೆ. ಎಲ್ಲರಿಗೂ ಅವಶ್ಯಕತೆ ಇದೆ. ಅದು ಬೇಗ ಆದ್ರೆ ನಿಯಂತ್ರಣ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಮೊನ್ನೆ ಸಿಎಂ ಮೀಟಿಂಗ್ ಮಾಡಿದಾಗ ವಾರ್ನಿಂಗ್ ಮಾಡಿದ್ರು ಸರ್. ಮೈಕ್ರೋ ಫೈನಾನ್ಸ್ ವಾರ್ನಿಂಗ್ ಆದ್ಮೇಲೂ ಕೂಡ 3-4 ಡೆತ್ ಆಗಿದೆ. ಸುಮಾರಾಗಿದೆ ನೋಡಿ. ಕೋಟ್ಯಾಂತರ ಜನ ದುಡ್ಡು ತೊಂದಾರ. ಒಬ್ರಲ್ಲ ಇಬ್ರಲ್ಲ. ಕೆಲವು ಕಡೆ ಸರಿಯಾಗಿ ನಡೀತಾ ಇದೆ, ಕೆಲವು ಕಡೆ ಸರಿಯಾಗಿ ನಡೀತಾ ಇಲ್ಲ. ಈಗ ಕಾನೂನು ನಮ್ಮ ಕೈಗೆ ಬಂದ್ರೆ ಬೇಗ ಅದನ್ನ ನಿಯಂತ್ರಣ ಮಾಡಬಹುದು. ಇಲ್ಲ, ಸಿಎಂ ವಾರ್ನಿಂಗ್ ಮಾಡೋ ನಾವು ಹೇಳಿರ್ತೀವಿ. ಅದು ಅವ್ರದೇ ಕಾನೂನು ಬೇರೆ ಇರ್ತೈತೆ. ಈಗ ಫೈನಾನ್ಸ್ ಸರ್ಕಾರ ಕಾನೂನು ಅವ್ರದೇ ಅಂತ ಬೇರೆ ಅದ್ರಲ್ಲಿ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದೆಲ್ಲ ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗೋದಿಲ್ಲ. ಯಾವಾಗಿದು ಕಾನೂನು ಸರ್ಕಾರ ಕೈಗೆ ಬರ್ಬೇಕದು ಗೊತ್ತಿಲ್ಲ. ಅದು ಆಲ್ರೆಡಿ ಹೋಗ್ಬೇಕಲ್ಲ, ಇವ್ರು ಸೈನ್ ಮಾಡ್ಬೇಕಲ್ಲ ರಾಜ್ಯಪಾಲರು. ಅಲ್ಲಿಂದ ಬರ್ಬೇಕದು. ಬಂದ್ರೆ ಅದಕ್ಕೂ ವ್ಯಾಲಿಡಿಟಿ ಆಗ್ತದೆ. ವಾಲ್ಮೀಕಿ ಜಾತ್ರೆ ಸಚಿವರು ನಿನ್ನೆ ಭೇಟಿ ಹೌದೌದಾ? ಇಲ್ಲ, ಎಲ್ಲ ಪೂರ್ತಿ ರಾಜಕೀಯ ಇಲ್ಲ, ಬೇರೆ ಏನೋ ಮಾತಾಡಿಲ್ಲ. ಪೂರ್ತಿ ರಾಜಕೀಯ ಮಾತಾಡಿವಿ. ಇದರಲ್ಲಿ ಗೊತ್ತಾಯ್ತು. ಪೂರ್ತಿ ರಾಜಕೀಯ ಏನು ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿದ್ವಿ ಅಷ್ಟೇ. ನಿರೀಕ್ಷೆ ಇರ್ತೈತೆ. ಆಗ್ಬೇಕು. ಈಗ ಅದು ನಿರೀಕ್ಷೆ ಮಾಡ್ತೀವಿ ಬಹಳಷ್ಟು. ಅದ್ರ ತಕ್ಕ ಆಗ್ತಾ ಇಲ್ಲ. 10 ವರ್ಷಗಳಲ್ಲಿ ನೋಡಿದೀವಿ ಬಜೆಟ್. ಸೊ ಏನಾರು ಈ ದೇಶ ಅಭಿವೃದ್ಧಿ ಕಡೆ ಹೋಗ್ಬೇಕು, ಹೊಸ ಟೆಕ್ನಾಲಜಿ ಬರಬೇಕು, ಜನರಿಗೆ ಸರಳೀಕರಣ ಆಗ್ಬೇಕಂತ ಆಸೆ. ಆ ನಿಟ್ಟಿನಲ್ಲಿ ಬಜೆಟ್ ಇರಬೇಕು. ಫಿಗರ್ ದೊಡ್ಡದಾಗಿರ್ತೈತೆ, ಅವ್ರು ಮುಟ್ಟಬೇಕ ಜನಕ್ಕೆ. ಸೊ ಅದಾದ್ರೆ ಒಳ್ಳೇದು. ಕಳೆದ 2 ವರ್ಷಗಳಿಂದಲೂ ಅನ್ಯಾಯ ಆಗಿದೆ ಸರ್ ರಾಜ್ಯಕ್ಕೆ. ಅದಾಗ್ತಾನೆ. ನಮ್ಮ ಬಜೆಟ್ ನಲ್ಲಿ GST ಆಗ್ತಾನೆ ಇದೆ. GST ಆಗ್ತಾನೆ ಇದೆ. ಇನ್ನೂ ಮುಂದೆ ಹಂಗೆ ಬರ್ತಾ ಇದೆ. ನೋಡೋಣ ಯಾವಾಗ ಕಾಲ ಬರ್ತೈತಿ. ಕೂಡಿ ಬರಲಿ. ನಮ್ಮ ಹಣ ಜಾಸ್ತಿ ನಮ್ಗೆ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ನಿಮ್ಮ ಇಲಾಖೆಯಿಂದ ಏನಾದ್ರು ಬೇಡಿಕೆ ಕೊಟ್ಟಿದ್ದೀರಾ ಸರ್? ಇಲ್ಲ, ಇನ್ನೂ ನಮ್ಗೆ ಕರೆದಿಲ್ಲ. ಈಗ ನಾಳೆ 6 ತಾರೀಕು ನಮ್ಮ ಮೀಟಿಂಗ್ ಇದೆ ಸಿಎಂ ಅವ್ರ ಜೊತೆ. ಅವಾಗ ಹೊಸ ಯೋಜನೆಗಳನ್ನ ಬೇಡಿಕೆ ಕೊಟ್ಟು ಯತೀಂದ್ರ ಅವರು ವಾರ್ ಮಾಡಿದ್ಮೇಲೆ ಕೂಡ ಮಾತಾಡಬಾರ್ದು ಅಂತೆಲ್ಲ ಹೇಳಿದ್ರು. ಈಗ ಅವರೇ ಮುಖ್ಯಮಂತ್ರಿಗಳು 5 ವರ್ಷ ಮುಂದುವರಿತಾರೆ. ಎಲ್ಲರೂ ಸಹಕಾರ ಇದೆ, ಎಲ್ಲರೂ ಅದನ್ನೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಿಂಗಾಗಿ ಬದಲಾಗ ಪ್ರಶ್ನೆನೇ ಇಲ್ಲ ಅಂತ ಅವರೇ ಮಾತಾಡಿದ್ದಾರೆ. ಇರ್ಬೋದ್ರ. ಈಗ ನೀವು ಅವ್ರನ್ನ ಕೇಳಬೇಕಲ್ಲ. ಈಗ ಅವ್ರು ಯಾಕೆ ಕೇಳಿದ್ರೆ ನನಗೇನು ಗೊತ್ತು, ಯಾಕೆ ಕೇಳಿದ್ರು, ಹೆಂಗ, ಅವ್ರಿಗೆ ಯಾರು ಹೇಳಿದ್ರು, ಎಲ್ಲಿ, ಏನು. ನೀವು ಮಾತಾಡಲ್ಲ ಅಂತೀರಿ, ಇಲ್ಲ ಮಾತಾಡಬಾರ್ದಾಯ್ತು. ಆದ್ರೆ ಅತಿ ಆಗಬಾರ್ದು. 2 ಸಲ ಹೇಳ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಹೇಳಬಾರ್ದಂತ ನಮ್ಗೆ ರಿಸ್ಟ್ರಿಕ್ಷನ್ ಇಲ್ಲ. 2 ಸಲ ಹೇಳಬೇಕು ಅನ್ನೋದು ಒಂದು ಇತಿ ಮಿತಿ ಇಲ್ಲ. ಅದಕ್ಕೆ ನಾವು ಜಾಸ್ತಿ ಹೇಳೋಲ್ಲ ಅಂತ ಹೇಳಿದ್ವಿ. ಹೇಳಬಾರ್ದಂತೇನಿಲ್ಲ, ಹೇಳ್ತೀವಿ ಅವಶ್ಯ ಬಂದಾಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.